ಮಳವಳ್ಳಿ ಪಟ್ಟಣದ ಉದ್ಯಮಿ ಬುಕ್ ಡಿಪೋ ಮಾದಪ್ಪ ಅನಾರೋಗ್ಯದಿಂದ ನಿಧನ. ಜೂನ್ 4ರಂದು ಮಾಗನೂರಿನ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆ. ಮಳವಳ್ಳಿ ಪಟ್ಟಣದ ಚೇತನ್ ಬುಕ್ ಹೌಸ್ ಮಾಲೀಕರಾದ ಕುಮಾರ್ ಅವರ ತಂದೆ ಬುಕ್ ಡಿಪೋ ಮಾದಪ್ಪ ಎಂದೇ ಖ್ಯಾತಿ ಗಳಿಸಿದ್ದ ಉದ್ಯಮಿ ಮಾದಪ್ಪ 90 ವರ್ಷ ಅನಾರೋಗ್ಯದಿಂದ ಬಳಲುತ್ತಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಬುಧವಾರ ಸಂಜೆ ಮೈಸೂರಿನ ಜೇಸಸ್ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮೃತರ ಶವವನ್ನು ಮೈಸೂರಿನಿಂದ ಮಳವಳ್ಳಿ ಪಟ್ಟಣದ ಕೋಟೆ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗಿದ್ದು, ಜೂನ್ 4ರಂದು ಗುರುವಾರ ಮಧ್ಯಾಹ್ನ ಹರಗುರು ಚರಮೂರ್ತಿಗಳ ದಿವ್ಯ ನೇತೃತ್ವದಲ್ಲಿ ಮಾಗನೂರಿನ ಅವರ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆದಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಮೃತರು ಓರ್ವ ಪುತ್ರ ಕುಮಾರ್, ಮೊಮ್ಮಗ ಚೇತನ್, ಸೊಸೆ ಗಿರಿಜಮ್ಮ ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಮೃತರ ನಿಧನಕ್ಕೆ ವಿಧಾನ ಪರಿಷತ್ತಿನ ಮಾಜಿ ಉಪಸಭಾಪತಿಗಳಾದ ಬರ್ತಿಬೇಗೌಡರು, ಮಾಮರ ಸೌಹಾರ್ದ ಸಹಕಾರ ಸಂಘದ ಪದಾಧಿಕಾರಿಗಳು, ಅಖಿಲ ಭಾರತ ವೀರಶೈವ ಮಹಾಸಭಾದ ಪದಾಧಿಕಾರಿಗಳು ಅಂತಿಮ ದರ್ಶನ ಪಡೆದು ಸಂತಾಪ ಸೂಚಿಸಿದ್ದಾರೆ. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.